ರೋಗಿಗಳು ಸರಿಯಾದ ಸಮಯಕ್ಕೆ ಔಷಧ ಉಪಚಾರ ದೊರೆಯದೆ ಪರದಾಡುವಂತಾಗಿದೆ. ಇದರಿಂದಾಗಿ ವೈದ್ಯರು ಮತ್ತು ಸಿಬ್ಬಂದಿಯ ಮೇಲೆ ಒತ್ತಡ ಹೆಚ್ಚಾಗ್ತಿದ್ದು ರೋಗಿಗಳ ಜೊತೆ ಸಂಘರ್ಷಕ್ಕೆ ಎಡೆ ಮಾಡಿಕೊಟ್ಟಿದೆ. ಬಡವರ ಪಾಲಿಗೆ ಬದುಕಿದೆಯಾ ಸತ್ತಿದೆಯಾ ಅನ್ನೋ ಪ್ರಶ್ನೆನ ಇಲ್ಲಿ ಅವರೇ ರೈಸ್ ಮಾಡ್ಬಿಟ್ಟಿದ್ದಾರೆ. ಈ ಆರೋಗ್ಯ ಇಲಾಖೆ, ನಾನು ಫಾಸ್ಟ್ ಹೇಳ್ದೆ, ಎಲ್ಲ ಒಂದ್ ಕಡೆ ಇದಕ್ಕೇನೋ ನಮ್ಮ ಪದ್ಧತಿಯಲ್ಲಿ ಹೇಳ್ತಾರೆ, ಇದಕ್ಕೇನೋ ಮಾಟ ಮಂತ್ರ ಮಾಡ್ಬಿಟ್ಟವ್ರ ಅಂತ. ಡಾಕ್ಟರ್, ಅಲ್ಲಿ ಕೆಲಸ ಮಾಡೋ ಡಾಕ್ಟರ್ಗಳು ಅವ್ರ ಪತ್ರ ಬರೆದಿದ್ದಾರೆ. ಆಸ್ಪತ್ರೆಯಲ್ಲಿ ಕಾಲ ಕಾಲಕ್ಕೆ ಸಮರ್ಪಕವಾದ ಔಷಧಿಗಳನ್ನು ಸರಬರಾಜು ಮಾಡುವುದು ಸರ್ಕಾರದ ಜವಾಬ್ದಾರಿ. ಇತ್ತೀಚಿನ ದಿನಗಳಲ್ಲಿ ಔಷಧಿ ಸರಬರಾಜು ಮಾಡುವುದರಲ್ಲಿ ಸಂಸ್ಥೆಯು ಸಂಪೂರ್ಣ ಅದು ಬತ್ತೀನಿ, ಅದಕ್ಕೆ ಬತ್ತೀನಿ, ಅವಾಗ ಕೊಡಿ. ಪೂರ್ಣ ವಿಫಲವಾಗಿರುವ ಕಾರಣ ರೋಗಿಗಳು ಸರಿಯಾದ ಸಮಯಕ್ಕೆ ಔಷಧ ಉಪಚಾರ ದೊರೆಯದೆ ಪರದಾಡುವಂತಾಗಿದೆ. ಡಾಕ್ಟರ್ಗಳು ಹೇಳೋದು, ಕೆಲಸ ಮಾಡೋ ಅಲ್ಲಿ ಚೀಟಿ ಬರ್ಕೊಡೋ ಡಾಕ್ಟರ್ಗಳು ಅವ್ರು ಹೇಳೋವಂಥದ್ದು. ಇದರ ಬಗ್ಗೆ ಸಾಕಷ್ಟು ಬಾರಿ ಸಂಘವು ಮನವಿ ಮಾಡಿದ್ದರೂ ಸಹ ಇದುವರೆಗೆ ಸರಿಪಡಿಸಿರುವುದಿರಲಿಲ್ಲ. ಇದರಿಂದಾಗಿ ವೈದ್ಯರು ಮತ್ತು ಸಿಬ್ಬಂದಿಯ ಮೇಲೆ ಒತ್ತಡ ಹೆಚ್ಚಾಗ್ತಿದ್ದು ರೋಗಿಗಳ ಜೊತೆ ಸಂಘರ್ಷಕ್ಕೆ ಎಡೆ ಮಾಡಿಕೊಟ್ಟಿದೆ. ಅಧ್ಯಕ್ಷರೇ, ಅವ್ರು ಯಾರು ಡಾಕ್ಟರ್ಗಳನ್ನ ರೋಗಿಗಳನ್ನ ನೋಡಿ ಅವ್ರಿಗೆ ಔಷಧಿ ಕೊಡಿ ಅಂತ ಹೇಳಿರ್ತಾರೋ ಅವರೇ ಕೈ ಎತ್ತಿರೋದು, ಅವರೇ ನಿಸ್ಸಹಾಯಕ. ನಮ್ಮ ಕೈಲಿ ಆಗ್ತಾ ಇಲ್ಲ, ಔಷಧಿ ಕೊರತೆ ಇದೆ ಅಂತೇಳಿ. ಅಂದ್ರೆ ಈ ಸರ್ಕಾರ ಬದುಕಿದೆಯಾ, ಬಡವರ ಪಾಲಿಗೆ ಬದುಕಿದೆಯಾ ಸತ್ತಿದೆಯಾ ಅನ್ನೋ ಪ್ರಶ್ನೆನ ಇಲ್ಲಿ ಅವರೇ ರೈಸ್ ಮಾಡ್ಬಿಟ್ಟಿದ್ದಾರೆ. ಇಲ್ಲ, ಇವ್ರನ್ನ ಮನೆ ಸ್ಟ್ರೈಕು ಹೋಗಿದ್ರು, ಕರೆದು ಮಾತಾಡ್ಬೇಕಾಯ್ತು. ಯಾಕಪ್ಪ ಹಿಂಗ ಪತ್ರ ಬರೆದಿದ್ಯಾ? ದಿನೇಶ್ ಗುಂಡೂರಾವ್ ಅವರು ಅವ್ರು ಬಂದ ಮೇಲೆ ಹಿಂದೆ ಎಲ್ಲ 400 ಔಷಧಿಗಳಿರ್ತಾ ಇತ್ತು. ದಿನೇಶ್ ಅವ್ರು ಬಂದ ಮೇಲೆ ಅದು 1126 ಔಷಧಿ ಆಗಿದೆಯಲ್ಲ ಅಂತ ಯಾರು ಹೇಳ್ಬೇಕು? ಅದೇ ಡಾಕ್ಟರ್ಗಳು ಹೇಳ್ಬೇಕಾಯ್ತು. ಅವರೇ ಹೇಳ್ತಾ ಇದ್ದಾರೆ, ನಮ್ಮ ಕೈಲಿ ಈ ಔಷಧಿಗಳು ಸಿಗ್ತಾ ಇಲ್ಲ, ಎಲ್ಲೂ ಔಷಧಿಗಳು ಕೊರತೆಯನ್ನ ಕಾಣ್ತಾ ಇದೆ ಅನ್ನೋ ಮಾತನ್ನ ಅವರು ಹೇಳಿದ್ದಾರೆ. ನಾನು ಬಹಳ ಇಂಪಾರ್ಟೆಂಟ್ ಆಗಿ ಈ ಆರೋಗ್ಯ ಇಲಾಖೆ, ನಾನು ಫಾಸ್ಟ್ ಹೇಳ್ದೆ, ಎಲ್ಲ ಒಂದ್ ಕಡೆ ಇದಕ್ಕೇನೋ ನಮ್ಮ ಪದ್ಧತಿಯಲ್ಲಿ ಹೇಳ್ತಾರೆ, ಇದಕ್ಕೇನೋ ಮಾಟ ಮಂತ್ರ ಮಾಡ್ಬಿಟ್ಟವ್ರ ಅಂತ. ಮಾಟ ಮಂತ್ರ ಅಂದ್ರೆ ಗೊತ್ತಾಗ್ತದೆ ಅಧ್ಯಕ್ಷರೇ? ಮಾಟ ಮಂತ್ರ ಫೇಮಸ್ ಅಲ್ಲ, ಮಾಡ್ಬಿಟ್ಟವ್ರ ಅಂತ ಅನ್ಸ್ತದೆ. ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಇವಾಗ ಬಂದವ್ರೆ, 8-9 ತಿಂಗಳಿಂದ ಕಚೇರಿಗೆ ಬಂದಿಲ್ಲ. 8-9 ತಿಂಗಳಿಂದ ಕಚೇರಿಗೆ ಬಂದಿಲ್ಲ. ವರ್ಕ್ ಫ್ರಮ್ ಹೋಮ್. ನಾನು ಕೇಳ್ತೀನಿ, ಎಲ್ಲ MLA-ಗಳೆಲ್ಲ ಬಹಳ ಜನ MLA-ಗಳಿದಾರಲ್ಲ, ಯಾರಾದ್ರೂ ಇವ್ರ ಹತ್ರ ಹೋಗಿ ಒಂದಿನ ಮಾತಾಡಿದಿರನಪ್ಪ? ಯಾರಾದ್ರೂ? ಯಾರು ಇಲ್ಲ. ನಾನು ರೂಲಿಂಗ್ ಪಾರ್ಟಿಯವ್ರನ್ನು ಕೇಳ್ತೀನಿ, ಯಾರಾದ್ರೂ ಮಾತಾಡಿ ಹೋಗಿ ಭೇಟಿ ಮಾಡಿದ್ದೀರಾ? ನನ್ಗೆ ಅಲ್ಲಿಂದನೂ ಫೋನ್ ಬಂದಿತ್ತು, MLA-ಗಳು ಏನು ಬಂದಿಲ್ಲ ಅಂತಂದ್ರು. ವರ್ಕ್ ಫ್ರಮ್ ಹೋಮ್. ಮತ್ತೆ ಅವರು ಏನೋ ಜಗಳ ಆಯ್ತಂತೆ ಅಲ್ಲಿ, ಅದನ್ನ ಮುಂದೆ ಹೇಳ್ತೀನಿ ನಾನು. ಅವರೇ ಏಕ ಕಡತ. ನಾವೆಲ್ಲ ಏಕದಂತ ವಿನಾಯಕನ್ ನೋಡಿದಿರಿ, ಇಲ್ಲಿ ಆರೋಗ್ಯ ಇಲಾಖೆಯಲ್ಲಿ ಏಕದ ಕಡತ. ಏನು ಅಂದ್ರೆ ಅವರೇ ಪ್ರಿನ್ಸಿಪಲ್ ಸೆಕ್ರೆಟರಿನೇ ಅವರೇ ಕಡತ ರೆಡಿ ಮಾಡ್ಕಂತಾರೆ, ಅವರೇ ಪುಟ್ ಅಪ್ ಮಾಡ್ಕಂತಾರೆ, ಅವರೇ ಆರ್ಡರ್ ಇಶ್ಯೂ ಮಾಡ್ತಾರೆ. ಹೊಸ ಪರಂಪರೆ ಇದು. ನಾನು ಇದಕ್ಕೆ ದಾಖಲೆ ಕೊಡ್ತೀನಿ, ಯಾಕಂದ್ರೆ ದಾಖಲೆ ಕೇಳಬೇಕಲ್ಲ ನೀವು, ದಾಖಲೆ ಕೇಳ್ತೀರಿ. ಮುಖ್ಯ ಕಾರ್ಯದರ್ಶಿಯವರಿಗೆ ಹರ್ಷಗುಪ್ತಾ ಬರೆದಿರುವ ಪತ್ರ. ಯಾರು? ಪ್ರಿನ್ಸಿಪಲ್ ಸೆಕ್ರೆಟರಿ. ದಾಖಲೆ ಇರ್ಬೇಕಲ್ಲ. ಇಲ್ಲಿ ಜಗಳ ಆಗ್ತೈತೆ ಅಂದ್ರೆ ನೀವೇಂತ ಹೇಳ್ಕೊಂತೀರಾ? ಏನೋ ಮಾಮೂಲಿ ಹೇಳ್ತಾರೆ ಅಂತ. ದಾಖಲೆ ಅದ್ರಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ. ಕಡತಗಳು ಏನು ನಿಯಮಗಳನ್ನು ಪರಿಶೀಲಿಸದೆ ಮಂಡಿಸುತ್ತಿರುವುದು ಗಮನಿಸಲಾಗಿದೆ. ಯಾರು? ಸನ್ಮಾನ್ಯ ಹರ್ಷಗುಪ್ತಾ ಅವರು ಪತ್ರ ಬರೀತಾರೆ. ಯಾರಿಗೆ? ಸಚಿವ ಇವ್ರಿಗೆ, ಹರ್ಷಗುಪ್ತಾ, ಪ್ರಧಾನ ಕಾರ್ಯದರ್ಶಿ.
ಸರ್ಕಾರದ ಕಾರ್ಯದರ್ಶಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ವಿಧಾನಸೌಖ್ಯ ಅವರು ಆಸ್ ಎ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರೊಂದು ಲೆಟರ್ ಬರೀತಾರೆ. ಏನಂತ ನಿಯಮಗಳೊಂದಿಗೆ ಪರಿಶೀಲಿಸದೆ ಕಡತಗಳನ್ನು ಮಂಡಿಸ್ತಾ ಇದ್ದಾರೆ. ಯಾರು? ಅಧಿಕಾರಿಗಳು. ಇದರಿಂದಾಗಿ ಯಾವುದೇ ಒಂದು ವಿಷಯದ ಬಗ್ಗೆ ಸಕಾಲದಲ್ಲಿ ನಿರ್ಣಯ ಕೈಗೊಳ್ಳಲು ವಿಳಂಬವಾಗುತ್ತಿದೆ. ಈ ಕುರಿತು ಕಡತಗಳಲ್ಲಿ ಸೂಚನೆಗಳನ್ನು ನೀಡಲಾಗುವುದಲ್ಲದೆ ಒಂದು ಸುತ್ತಲೆಯನ್ನು ಒದಗಿಸಲಾಗದಿದ್ದರೂ ಕಡತಗಳು ವಿಳಂಬವಾಗಿ ಸಲ್ಲಿಕೆಯಾಗುತ್ತವೆ. ಕಡತಗಳೆಲ್ಲ ವಿಳಂಬ ಆಗ್ತವೆ. ಅಲ್ಲದೆ ಉಪಕಾರ್ಯದರ್ಶಿ 1 ಅವರು ಸಹ ಮೇಲ್ವಿಚಾರಣೆಯನ್ನು ಸಮರ್ಪಕವಾಗಿ ಮಾಡುತ್ತಿಲ್ಲವೆಂದು ಸಹ ಗಮನಿಸಲಾಗಿದೆ. ಯಾವ ಅಧಿಕಾರಿ ಇದಾರೋ ಅವರೇ ಸೆಕ್ರೆಟರಿ ಸರಿ ಕೆಲಸ ಮಾಡ್ತಾ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ವಿರೋಧ ಪಕ್ಷ ಹೇಳ್ತಾ ಇಲ್ಲ. ಆಸ್ ಎ ಪ್ರಿನ್ಸಿಪಲ್ ಸೆಕ್ರೆಟರಿ ಅವ್ರು ಹೇಳ್ತಾರೆ ಸೆಕ್ರೆಟರಿ ಸರಿ ಕೆಲಸ ಮಾಡ್ತಾ ಇಲ್ಲ. ದಾಖಲೆ ಅವ್ರ ಲೆಟರ್, ಅಫಿಷಿಯಲ್ ಲೆಟರ್ ನಿಮ್ಗೆ ಕಳಿಸ್ಕೊಡ್ತೀನಿ ಬೇಕಾದ್ರೆ. ಅಫಿಷಿಯಲ್ ಲೆಟರ್ನ ನಾನು ಅವ್ರು ಬರ್ದಿರೋದು ನೋಡಿ. ಮೇಲೆ ಹರ್ಷ ಗುಪ್ತಾ, ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಆರೋಗ್ಯ ಮತ್ತು ಕುಟುಂಬ ಇಲಾಖೆ, ಡೇಟು 29/10/2025 ಅವ್ರು ಬರೆದಿರೋ ಪತ್ರ ಇದು. ಅದರಲ್ಲಿ ಇನ್ನು ಮುಂದೆ ಹೋಗ್ತಾರೆ. ಸಚಿವಾಲಯದಲ್ಲಿ ಸೇವಾ ನಿಯಮಗಳನ್ನು ನಿರ್ವಹಿಸುವ ಶಾಖೆ ಸಮರ್ಥ ಅಧಿಕಾರಿಗಳ ಸಿಬ್ಬಂದಿಯನ್ನು ಸರಳೀಕರಿಸಿಕೊಂಡು ಹಾಗೂ ಉಪಕಾರ್ಯದರ್ಶಿ ಮಟ್ಟದ ಹುದ್ದೆಗಳನ್ನು ಶಾಖಾಧಿಕಾರಿ ನೇರ ನೇಮಕಾತಿಯ ಮೂಲಕ ಆಯ್ಕೆಯಾದ ಅಧಿಕಾರಿಗಳನ್ನು ನೇಮಿಸಲು ಮತ್ತು ಇಲಾಖೆಗೆ ಅಪಾರ ಕಾರ್ಯದರ್ಶಿ ಮಟ್ಟದ ಒಂದು ಹುದ್ದೆಯನ್ನು ಸೃಜಿಸಿ ಸದರಿ ಹುದ್ದೆಯನ್ನು IAS ಅಥವಾ ಹಿರಿಯ KAS ಅಧಿಕಾರಿಗನ್ನ ನೇಮಕ ಮಾಡಬೇಕು ಅಂತಾರೆ. ಅಂದ್ರೆ ಇವ್ರು ಬೇಡ ಅಂತ. ಈಗ ಯಾರು ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದಾರೋ ಅವ್ರನ್ನೆಲ್ಲ ತೆಗೆದು ಬಿಡಬೇಕು. ಮುಂದುವರೆದು ಸಚಿವಾಲಯ ಸಮಗ್ರ ಪುನರ್ರಚನೆ ಅಗತ್ಯವಿದೆ. ಆರೋಗ್ಯ ಇಲಾಖೆ ಅನಾರೋಗ್ಯ ಆಗಿ ಪೀಡಿತ ಆಗಿದೆ. ಅದಕ್ಕೋಸ್ಕರ ಸಚಿವಾಲಯನ ಪುನರ್ ಸಮಗ್ರ ರಚನೆ ಅಗತ್ಯವಿದೆ. ಪ್ರಿನ್ಸಿಪಲ್ ಸೆಕ್ರೆಟರಿ ಸದರಿ ಪುನರ್ರಚನೆಯು ಉನ್ನತ ಸ್ಥಾನದಲ್ಲಿರುವ ಹೆಚ್ಚಿನ ಸಂಖ್ಯೆಯ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡುವುದು ಮತ್ತೆ ಸಚಿವಾಲಯದ ಹೊರಗೆ ಕಾರ್ಯನಿರ್ವಹಿಸೋದು ಅಂತ ಹೇಳಿದ್ದಾರೆ. ಇದನ್ನ ಯಾರು? ನಿಮ್ಮ ಸೆಕ್ರೆಟರಿ ಅವರೇ ಹೇಳಿದ್ದಾರೆ. ಇದೊಂಥರ ಅನಾರೋಗ್ಯ ಇಲಾಖೆ, ಇಲ್ಲೇನು ಸರಿ ಇಲ್ಲ, ಸಿಬ್ಬಂದಿ ಎಲ್ಲ ಕಳಪೆ ಇದ್ದಾರೆ, ಒಬ್ಬರಿಗೂ ಕೆಲಸ ಮಾಡಕ್ಕೆ ಯೋಗ್ಯತೆ ಇಲ್ಲ, ಯೋಗ್ಯತೆ ಇಲ್ದವರೆಲ್ಲ ಬಂದವ್ರೆ, ಆ ಯೋಗ್ಯತೆ ಇಲ್ದವ್ರನ್ನೆಲ್ಲ ತೆಗೆದುಹಾಕಿ ಎಲ್ಲ ಕಡೆ IAS KAS ಹಾಕ್ಬಿಡಿ ಅಂತ ಬರೆದಿದ್ದಾರೆ. ಇಲ್ಲ 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 ನಾನಿಲ್ಲ. ಆಮೇಲೆ ಇನ್ನೊಂದೈತೆ ಓದ್ಬಿಡ್ತೀನಿ. ಆಮೇಲೆ ಆ ಒಂದು ಅವ್ರಿಗೆ ಬರೆದಿರೋ ಪತ್ರಕ್ಕೂ ನಿಮ್ಮ ಒಂದು ಸ್ವಯಂ ಊಹೆಯಿಂದ ಹೇಳ್ತಾ ಇರುವಂತ ಟ್ರಾನ್ಸ್ಲೇಷನ್ ಅದಕ್ಕೂ ಸಂಬಂಧನೇ ಇಲ್ಲ. ಸುಮ್ಮನೆ ಕಲ್ಪಿತ ನಿಮ್ಮ ಒಂದು ಭಾವನೆ, ಅದು ನಮ್ಮ ಭಾವನೆ. ನಿಮ್ಮ ಪ್ರಕಾರ ಎಲ್ಲವೂ ಕೂಡ ಸರಿ ಇದೆ ಅಂತ ಒಪ್ಪಿಕೊಂಡ್ರೆ ಎಲ್ಲವೂ ಯಾರು ಕೂಡ ತಪ್ಪಿದೆ ಅಂತ ಹೇಳಲೇಬಾರ್ದು. ಎಲ್ಲ ಸರಿ ಇದೆಯಪ್ಪ, ಚೆನ್ನಾಗಿದೆ, ನಾವು ಏನು ಯಾವ ಇದ್ರಲ್ಲೂ ಕೂಡ ಸಮಸ್ಯೆನೇ ಇಲ್ಲ ಅಂತ ಹೇಳ್ಬೇಕಾ ನಾವು? ನೀವು ರೆವಿನ್ಯೂ ಮಿನಿಸ್ಟರ್ ಆಗಿದ್ರಿ, ನಿಮ್ಮ ಎಲ್ಲ ತಾಲೂಕಾ ಸಬ್ ರಿಜಿಸ್ಟ್ರಾರ್ ಕಚೇರಿಗಳೆಲ್ಲ ಪರ್ಫೆಕ್ಟ್ ಆಗಿತ್ತಾ? ನೀವು ಯಾವಾಗ ತಾಲೂಕು ಆಫೀಸು ಇವೆಲ್ಲ ಇದೆಯಲ್ಲ ಅವಾಗ ಅದು ಹೇಳಿದ ತಕ್ಷಣ ನಿಮ್ಮ ಎಲ್ಲ ಇಲಾಖೆ ಎಲ್ಲ ಪೂರ್ತಿ ಹಾಳಾಗೋಗಿದೆ ಅಂತ ಅರ್ಥನ? ಅದಲ್ಲ. ಸುಧಾರಣೆ ಆಗಬೇಕು, ಇಂಪ್ರೂವ್ ಆಗ್ಬೇಕಂತ ಹೇಳಿದ್ರೆ ಕೆಲವು ಕ್ರಮಗಳು ತಗೊಳ್ಬೇಕು ಅಷ್ಟೇ. ಇದೊಂದ್ಸರಿ ಮಾತಾಡಕ್ ಹೇಳಿದೀನಿ, ಇನ್ನೊಂದ್ಸರಿ ಅದೊಳ್ಬೇಡಿ. ಈಗ ನಾನು ಹೇಳಿರೋದು ಸುಳ್ಳು. ಕೊಡಪ್ಪ ತಗೊಂಡು ಓದ್ಬಿಡ್ಲಿ, ಅವ್ರು ಓದ್ಕೊಂಡ್ಲಿ. ಸ್ಪೀಕರ್ ನಾನು ಹೇಳಿ ಸುಳ್ಳಾಗ್ಬೋದು, ಅವ್ರು ಹೇಳಿ ಸುಳ್ಳಾಗ್ಬೋದು. ನೀವು ಓದ್ಕೊಳ್ಳಿ, ಅಂಡರ್ಲೈನ್ ಮಾಡಿದ್ರಿ, ಬರ್ದಿದ್ದಾರೆ ಹೇಳಿ. ಸುಳ್ಳು ಅಂತ ಯಾರು ಹೇಳ್ತಾರೆ? ನೀನು ಹೇಳಿದ ಇವಾಗ ನೀವು ಸುಳ್ಳು ಅಂತ ಹೇಳಿಲ್ಲ. ನಿಮ್ಮ ಅದರ ಊಹೆ ಇಲ್ಲ, ಊಹೆ ಅಲ್ಲ, ಲೆಟರ್ ಓದಿರೋದು ನಾನು. ಊಹೆ ಅಲ್ಲ, ನಿಮ್ ಪ್ರಿನ್ಸಿಪಾಲ್ ಬರ್ದಿರೋ ಲೆಟರ್ ಓದಿರೋದು ನಾನು. ಅವ್ರು ಏನ್ ಹೇಳ್ತಾರೆ, ಅವ್ರ ಪ್ರಿನ್ಸಿಪಲ್ ಸೆಕ್ರೆಟರಿ ಕೆಲವೊಂದು ರಿಫಾರ್ಮ್ಸ್ ತರಲಿಕ್ಕೆ, ಸುಧಾರಣೆ ತರಲಿಕ್ಕೆ ಕೆಲವು ಇದನ್ನು ಬರ್ದಿದ್ದಾರೆ ಅಂತ ಹೇಳಿ. ಅಧಿಕೃತ ಪತ್ರ ಅದೇನು ಮುಚ್ಚುಮರೆ ಏನಿಲ್ಲ. ಅದು ಅಂದ್ರೆ ಅಧಿಕೃತ ಪತ್ರನ ನಾವು ಓದಬಾರ್ದು, ಓದಬೇಕು. ಮತ್ತೆ ಓದಿದ್ರೆ ನಿಮ್ಗೆ ಯಾಕೆ ಸಮಸ್ಯೆ? ಅರ್ಥವನ್ನು ಯಾಕೆ ಸಮಸ್ಯೆ? ಸಮಸ್ಯೆ ಏನಿದೆ? ನಮ್ಮ ಅರ್ಥದಲ್ಲಿ ನಾವು ಹೇಳ್ತೀರಿ, ನಿಮ್ಮ ಅರ್ಥದಲ್ಲಿ ನೀವು ಹೇಳಿ. ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಆ ತರ ಬರ್ದಿಲ್ಲ, ಅವ್ರು ಒಳ್ಳೆ ಉದ್ದೇಶ ಇಟ್ಕೊಂಡು ಬರ್ದಿದ್ದಾರೆ, ನನಗೆಲ್ಲ ಜ್ಞಾನೋದಯ ಆಯ್ತು ಹೇಳಿ, ಪರವಾಗಿಲ್ಲ. ನನ್ಗೇನು ಅಬ್ಜೆಕ್ಷನ್ ಇಲ್ಲ. ನಾನು ವಿರೋಧ ಪಕ್ಷವಾಗಿ ನಾನು ಹಂಗೆ ಹೇಳಬೇಕು. ಹೇಳಿ ನೀವು. ನಾನು ಹಂಗೆ ಹೇಳಬೇಕು, ನನ್ನ ಡ್ಯೂಟಿ, ಅದು ಮೈ ಡ್ಯೂಟಿ. ಅದರಿಂದ ಅಧ್ಯಕ್ಷರೇ, ಈ ಫೈಟು ಓದಿದ್ರ ತಪ್ಪೇ ನಾನು ಹೇಳಿದ್ದೀನ? ನಾನು ಅಲ್ಲಿರೋ ಪದನೇ ಕರೆಕ್ಟೇ ಅಲ್ಲ.
ನೀವ್ ಹೇಳೋದು ತಪ್ಪಿಲ್ಲ, ಅವ್ರು ಹೇಳಿದ್ರು ಕೂಡ ತಪ್ಪಿಲ್ಲ. ಓದ್ತಾ ಇದ್ದೇನೆ ಏನು ಅಂತ. ಮಂಗಳೂರು ಭಾಷೆ ಇದು ಗೊತ್ತಿದೆ. ಅಣ್ಣ ತಪ್ಪು ಮಾಡುವುದಿಲ್ಲ, ತಮ್ಮ ಆಯ್ತು. ತಪ್ಪು ಬಾದಿದ ಕಡದಿಂದ ತೆಗಿಸ್ಬಿಡಿ. ಅಲ್ಲ ನಾನೇನ ತಪ್ಪು ಓದಿದ್ರೆ ತೆಗಿಸ್ಬಿಡಿ ಕಡದಿಂದ. ಓದಿದೆ ಅಂತ ಹೇಳ್ತಾ ಇಲ್ಲಿ ಕನ್ಫ್ಯೂಷನ್ ಅಲ್ಲ, ಅವ್ರು ಏನ್ ಹೇಳ್ತಾರೆ, ಕನ್ಕ್ಲೂಷನ್ ಬೇರೆ ಅಷ್ಟೇ. ನೀವು ಅವರ ಉದ್ದೇಶ ಅಂತ ಹೇಳಿದ್ರೆ ಈಗಿರುವಂತ ಕೆಲವು ಅಧಿಕಾರಿ ಸರಿ ಉತ್ತಮವಾದ ಅಧಿಕಾರಿ ನೇಮಕ ಮಾಡಿ ಅಂತ ಹೇಳಿ ಅವರು ಬರೆದಿದ್ದಾರೆ ಲೆಟರ್. KS ಅಥವಾ IS ಅವರನ್ನು ಒಂದು ಅಡಿಷನ್ ಮಾಡಿ ರಿಫಾರ್ಮ್ಸ್ ತರಲಿಕ್ಕೆ, ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ತರಲಿಕ್ಕೆ ವಿತ್ ದ ಡಿಪಾರ್ಟ್ಮೆಂಟ್ ಬರೆದಿದ್ದಾರೆ. ಹೌದು, ಕರೆಕ್ಟಾ? ಅದಕ್ಕೆ ಸ್ಟಿಕಾನ್ ಆಗ್ಬೇಕು. ತಾವು ಅದಕ್ಕೆ ಸ್ಟಿಕಾನ್ ಆಗ್ಬೇಕು. ಸ್ಟಿಕಾನ್ ಆಗಿದ್ದೀರಾ ಅಂತ ತಿಳ್ಕೊಂಡು ನಾನು ಮುಂದುವರಿತೀನಿ ಈಗ. ಓಕೆ. ಆಮೇಲೆ ಹರ್ಷಗುಪ್ತ ವಿರುದ್ಧವಾಗಿ ಸೆಕ್ರೆಟರಿ ಬರೀತಾನೆ. ನೀವು ಈಗ ಅವ್ರೇನ ಅದೇನೋ ಹೇಳದಲ್ಲ, ಬದಲಾವಣೆ ಸುಧಾರಣೆ, ರಿಫಾರ್ಮ್ಸ್. ಎಕ್ಸಾಕ್ಟ್ಲಿ ಕರೆಕ್ಟ್, ರಿಫಾರ್ಮ್ಸ್. ನನ್ನ ಫ್ರೆಂಡ್ ಇದ್ದೀರಲ್ಲಿ. ಓಕೆ. ಆಮೇಲೆ ಈ ನಾನು ಜಗಳದ್ದು ಹೇಳ್ತಾ ಇರೋದು, ಇಲಾಖೆ ಅಧ್ಯಕ್ಷರೇ ಒಟ್ಟಾಗಿ ಕೆಲಸ ಮಾಡ್ಬೇಕಲ್ಲ. ಇಲಾಖೆ ಒಟ್ಟಾಗಿ ಕೆಲಸ ಮಾಡಿದ್ರೆ ತಾನೇ ಏನಾನ ಅಚೀವ್ ಮಾಡೋದು, ಮಂತ್ರಿಗಳು ಅಚೀವ್ ಮಾಡೋಕ್ಕಾಗೋದು. ಎರಡನೇ ಲೆಟ್ರು ಹರ್ಷ ಗುಪ್ತಾ ಮೇಲೆ ಸೆಕ್ರೆಟರಿ ಬರೀತಾರೆ. ಅಲ್ಲಿ ಕೆಲಸ ಮಾಡುವಂತ ಎಲ್ಲಾ ನೌಕರರು ಆಲ್ ಎಲ್ಲ ಒಂದಾಗಿ, ಹರ್ಷ ಗುಪ್ತಾ ಒಂದ್ ಕಡೆ, ಎಂಟೈರ್ ಇಲಾಖೆ ಇನ್ನೊಂದ್ ಕಡೆ. ಇಲಾಖೆ ಅಲ್ಲ, ಸೆಕ್ರೆಟೇರಿಯಟ್. ಸೆಕ್ರೆಟೇರಿಯಟ್. ಆಯ್ತಾಯ್ತು. ಇಲಾಖೆ ಬೇರೆ, ಸೆಕ್ರೆಟೇರಿಯಟ್ ಬೇರೆ. ಸೆಕ್ರೆಟೇರಿಯಟ್ ಇಲ್ಲಿ ಕೆಲಸ ಗೊತ್ತಿಲ್ಲ ನನಗೆ, ನಾನು ಎರಡು ಒಂದೇ ಅಂತ ತಿಳ್ಕೊಂಬಿಟ್ಟಿದ್ದೆ. ಸೆಕ್ರೆಟೇರಿಯಟ್ ಮಧ್ಯೆ ಎಂಟ್ರಿಯಾಗಿ ಡೈವರ್ಟ್ ಮಾಡಬೇಡಿ ನೀವು. ಹೋಗ್ಲಿ ಅದೇ ಇದರಲ್ಲಿ. ನಾವು ಸರ್ಮಾಣಕ್ಕೆ ಬಂದಿರೋದು, ನಿಮ್ಗೆ ಒಳ್ಳೇದಾಗ್ಲಿ ಅಂತ ಮಾಡ್ತಾ ಇದ್ದೀರಿ. ನಿಮ್ಗೆ ಒಳ್ಳೇದಾಗ್ಲಿ ಅಂತಾನೆ ನಾವು ಮಾಡ್ತಾ ಇರೋದು. ನೀವು ಅಸಹಾಯಕರಾಗಿ ಕೈ ಚೆಲ್ಲಿದಕ್ಕೋಸ್ಕರ ನಿಮ್ಗೆ ಒಳ್ಳೇದಾಗ್ಲಿ ಇದು. Subscribe to One India and never miss an update. Download the One India app now.